ಅಂತೂ ಇಂತೂ ನಮ್ಮೂರ್ ಜಾತ್ರೆ ವ್ಲಾಗ್ ಬಂತು ನೋಡಿ. ನಮಸ್ಕಾರ ಕಣ್ರಿ, ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ. ಅನ್ಕೊಳ್ಳೋದೇನಿಲ್ಲ, ಎಲ್ಲ ಚೆನ್ನಾಗಿರ್ಲೇಬೇಕು. ಇವತ್ತು ನಾನ್ ಬೆಳಗ್ಗೆ 5 ಗಂಟೆಗೆ ಎದ್ದು ಯಾಕೆ ಇಷ್ಟು ಬೇಗ ಎದ್ಬಿಟ್ಟೆ ಅಂತ ಗೊತ್ತಾ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಾನು ಹೇಳಿದ್ರೆ ತಾನೇ ಗೊತ್ತಾಗೋದು. ಅಲ್ಲಿಂದ ನಾವು ಬೇಗ ರೆಡಿಯಾಗಿ ಹೊರಟಿದ್ದೆ ನೋಡಿ ನಮ್ಮೂರ್ ಜಾತ್ರೆಗೆ ಕಣ್ರಿ. ಇವಾಗ ಅನ್ಕೊಂತಿರ್ತೀರಾ ಜಾತ್ರೆಗೆ ಹೋಗ್ಬೇಕು ಅಂದ್ರೆ ಇಷ್ಟು ಬೆಳಗ್ಗೆ ಎದ್ದೇಳ್ಬೇಕಿತ್ತ ಅಂತ. ಅದಕ್ಕೂ ಒಂದ್ ಕಾರಣ ಇದೆ ಕಣ್ರಿ. ಯಾಕೆ ಎದ್ದಿದ್ದು ಅಂತ ಅಂದ್ರೆ ಇವಾಗ ಬೆಳಗಿನ ಜಾವ 8 ಗಂಟೆಗೆಲ್ಲ ಪಲ್ಲಕ್ಕಿ ಮತ್ತೆ ಅಗ್ಗಿ ತುಳಿಯುವಂತದ್ದು ಇರುತ್ತೆ. ಎಷ್ಟೋ ಭಕ್ತಾದಿಗಳು ಪಲ್ಲಕ್ಕಿನ ತಗೊಂಡು ಅಗ್ಗಿ ಮೇಲಿಂದ ನಡ್ಕೊಂಡು ಹೋಗ್ತಾರೆ. ಸೊ ಅದನ್ನ ನೋಡಕಂತ ಇಲ್ಲಿಂದನೋ ಬರ್ತಾರೆ. ನಾವಿಲ್ಲೇ ಎದ್ಬಿಟ್ಟು ಹೋಗೋದಿಲ್ವಾ? ತುಂಬಾ ಲೇಟ್ ಆಗೋಯ್ತು ಅಂತ ಅನ್ಕೊಂಡಿದ್ದೆ. ಇನ್ನು ಪಲ್ಲಕ್ಕಿನ ತಗೋ ಬರ್ತಿದ್ರು. ನಾವೇನಾದ್ರೂ ಟ್ರೆಡಿಷನಲ್ ಆಗಿ ರೆಡಿ ಆಗ್ಬಿಟ್ರೆ ಮೊದಲು ನೆನಪಾಗದೆ ಹೂ ಕಣ್ರಿ. ಅಲ್ಲಿಂದ ಹೂ ತಗೊಂಡು ಹೂ ಮುಡ್ಕೊಂಡು ಈ ನಮ್ಮ ಹುಡುಗಿರು ಏನೇ ಒಂದ್ ಕೆಲಸ ಮಾಡ್ಬೇಕಾದ್ರೂ ಕೂಡ ತನ್ನ ಬಾಯಿನ ಓಪನ್ ಮಾಡ್ಕೊಂಡೇ ಮಾಡ್ಬೇಕು ಅನ್ನೋದಿದೆ. ನಮ್ ಫ್ರೆಂಡ್ ಕೂಡ ಅಷ್ಟೇ ನೋಡಿ, ಹೂ ಮುಡಿಸ್ಬೇಕಾದ್ರೂ ಕೂಡ ಬಾಯಿ ಓಪನ್ ಮಾಡ್ಕೊಂಡೇ ಮುಡಿಸ್ತಿದ್ದಾಳೆ. ಅಲ್ಲಿಂದ ಒಂದು ಯಾವ ಟೆರೆಸ್ ಸಿಗುತ್ತೋ ಅವ್ರ ಟೆರೆಸ್ ಮೇಲೆ ಹತ್ತಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ನಂಗೊಂಚೂರು ಹುಷಾರಿಲ್ದೇ ಇರೋ ಕಾರಣ ನನ್ ವಾಯ್ಸ್ ಅಷ್ಟು ಸರಿಗ್ ಬರ್ತಿಲ್ಲ. ಸೊ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವ್ಲಾಗ್ ನ ಒನ್ ಡೇ ಬಿಫೋರ್ ಅಪ್ಲೋಡ್ ಮಾಡ್ಬೇಕಿತ್ತು. ನಂಗೊಂಚೂರು ಫೀವರ್ ಮತ್ತೆ ಬಿಸಿ ಇರೋ ರೀಸನ್ ಇಂದ ಎಡಿಟ್ ಮಾಡಿರ್ಲಿಲ್ಲ. ಸೊ ಇವತ್ತು ಅಪ್ಲೋಡ್ ಮಾಡಿದೀನಿ. ಈ ವ್ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತೆ ಮುಂದಿನ ವ್ಲಾಗ್ ಅಲ್ಲಿ ಅಂತ ಹೇಳ್ತಾ ಬಾಯ್.